ಅದ್ಯಾವುದೋ ಮಗು ಟ್ಯಾಟೂ ಹಾಕಿಸ್ಕೊಳ್ತಾ ಇರೋದು ನೋಡಿದೆ ನಾನು ನಿಮ್ದು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನು ನನಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ಥರ ಟ್ಯಾಟೂ ಹಾಕಿಸ್ಕೊಳ್ತಿರೋ ಬಗ್ಗೆ ಏನು ಹೇಳ್ತೀರಿ ನೀವು? ಅಂದರೆ ಇಲ್ಲ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡಿರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬ ಕಷ್ಟ, ಅವರು ಪ್ರೀತಿ ಸಂಪಾದನೆ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಹೆಂಗೆ ಮಕ್ಕಳೆಲ್ಲ ಬೇಡ ಅದಕ್ಕೆ ಟ್ಯಾಟೂ ಹಾಕಿಸ್ಕೊಳ್ತಾರೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಇಲ್ಲ ಇದೆ ಇನ್ನು ಸರ್, ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟೂ ಅಂತ ಕೆಲವರು ಹೇಳ್ತಿರುವಂಥದ್ದು ಆ ವಿಡಿಯೋ ನೋಡ್ಬಿಟ್ಟು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ಥರ ಮೆಸೇಜ್ ಕೊಡ್ತಾರೆ ಅಂತ. ಇಲ್ಲ, ಟ್ಯಾಟೂ ಹಾಕಿಸ್ಕದೆ ಯಾರು ಹಾಕಿಸ್ಕದೇ ಇದ್ರೂ ಒಳ್ಳೇದು. ಯಾಕಂದರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನಸ್ಸಲ್ಲಿ ಇರ್ತದೆ, ಮನಸ್ಸಲ್ಲಿ ಇರಬೇಕು, ಬೇಡ ಅಂತ ಅನ್ಸುತ್ತೆ. ಈಗ ದೊಡ್ಡ ಮನೆ ಹಬ್ಬ ಆಯಿತು, ಸೊ ಎಲ್ಲರೂ ಮುಖಾಮುಖಿ ಆಗಿದ್ದೀರಾ, ಹೇಗಿತ್ತು ಹಬ್ಬ ಆಚರಣೆ, ಹೇಗಾಯಿತು ಅಂತ? ಎಲ್ಲರೂ ಸಿಕ್ತು. ಅದೇ ಬಿಗ್ ಬಾಸ್ ಮುಗಿದು ಒಂದು 15 ದಿನ 20 ದಿನ ಆದಮೇಲೆ ಸಿಕ್ಕಿದ್ದು. ಎಲ್ಲರೂ ಬಂದು ಮಾತಾಡಿಸ್ತು, ಸಖತ್ ಇದು ಮಾಡಿದ್ರು, ಸಖತ್ ಖುಷಿ ಆಯಿತು. ಒಂದು ಸೆಕೆಂಡ್, ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನು ಮಾತಾಡಿದ್ರಿ ಅಲ್ಲಿ ಅಂತ? ಇಲ್ಲ, ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಆಯಿತು. ನನ್ನ ಟೈಮು ನಾನು ಮುಂಚೆನೇ ಹೋಗ್ಬಿಟ್ಟಿದ್ದೆ, ಅಷ್ಟು ಮಾತಾಡೋಕ್ಕಾಗಿಲ್ಲ.